ಅನ್ನಭಾಗ್ಯ ಯೋಜನೆಯ ಹೊಸ ಅಪ್ಡೇಟ್ಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಅನ್ನಭಾಗ್ಯ ಯೋಜನೆಯ ಅಂದರೆ ಪೆಂಡಿಂಗ್ ಇರ್ತಕ್ಕಂಥ ಹಣ ಮತ್ತು ಈ ಒಂದು ಸೆಪ್ಟೆಂಬರ್ ತಿಂಗಳ ಹಣ ಯಾವಾಗ ಜಮೆ ಆಗುತ್ತೆ ಮತ್ತು ಯಾವ ದಿನಾಂಕದ ಒಳಗಾಗಿ ಮತ್ತು ಈ ತಿಂಗಳೆಲ್ಲ ಪೆಂಡಿಂಗ್ ಇರ್ತಕ್ಕಂಥ ಹಣ ಎಲ್ಲವ ಅಂದರೆ ಫಲಾನುಭವಿಗಳ ಖಾತೆಗೆ ಜಮೆ ಯಾವಾಗ ಆಗುತ್ತೆ ಎಂದು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ವೀಕ್ಷಿಸಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆಗೆ ಸರ್ಕಾರದಿಂದ ಹೊಸದೊಂದು ಭರ್ಜರಿಯಾದ ಗುಡ್ ನ್ಯೂಸನ್ನು ನೀಡಿದೆ ಸ್ನೇಹಿತರೆ. ಈ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಏನಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ಹಣದ ಬಗ್ಗೆ ಅಂದರೆ ಬೇರೆ ಏನೋ ಅಂದರೆ ಕಾಳು ತಿನಿಸುಗಳನ್ನು ವಿತರಣೆ ಮಾಡಲಿದೆ ಎಂದು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ವೀಕ್ಷಿಸಿ ಸ್ನೇಹಿತರೆ. ಮತ್ತು ಅದೇ ರೀತಿ ಹೊಸಬರಾಗಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತು ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ ಐಕನ್ನ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಏಕೆಂದರೆ ನಾನು ಅದೇ ರೀತಿ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆಯ ಮತ್ತು ಪೆಂಡಿಂಗ್ ಹಣ ಮತ್ತು ಏನಿದೆಲ್ಲ ಈ ತಿಂಗಳ ಸೆಪ್ಟೆಂಬರ್ ತಿಂಗಳ ಹಣ ಯಾವಾಗ ಜಮೆ ಆಗುತ್ತೆ ಎಂದು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ವೀಕ್ಷಿಸಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅಂದರೆ ಈಗ ಕಾಂಗ್ರೆಸ್ ಸರ್ಕಾರ ಜಾರಿಗೆ ಬಂದಿದ್ದು ಅಂದರೆ ಜಾರಿಗೆ ತಂದಂಥ 5 ಗ್ಯಾರಂಟಿಗಳನ್ನು ಸ್ನೇಹಿತರೆ. ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1 ರಿಂದ 1.5 ವರ್ಷ ಕಳೆದಿದ್ದು. ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಸ್ನೇಹಿತರೆ ಈ ಒಂದು 5 ಯೋಜನೆಗಳನ್ನು ಜಾರಿಗೆ ತಂದು ಅದರಲ್ಲಿ ಅಂದರೆ ಬಹುಮುಖ್ಯವಾದಂಥ ಅನ್ನಭಾಗ್ಯ ಯೋಜನೆ ಅಂದರು. ಅನ್ನಭಾಗ್ಯ ಯೋಜನೆ ಕೂಡ ಒಂದು ಬಹುಮುಖ್ಯವಾದಂಥ ಯೋಜನೆ ಆಗಿದ್ದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅಕ್ಕಿಯ ಬದಲು ಸ್ನೇಹಿತರೆ ಅಂದರೆ ಒಬ್ಬ ವ್ಯಕ್ತಿಗೆ 35 ರೂಪಾಯಿದಂತೆ ಒಂದು ಕಿಲೋದ ಹೆಂಬಾಲು 35 ರೂಪಾಯಿಯನ್ನು ಸರ್ಕಾರ ನೀಡುತ್ತಿದ್ದು ಸ್ನೇಹಿತರೆ. ಈಗ ಸಿದ್ದರಾಮಯ್ಯನವರು ಮತ್ತೊಂದು ಅಂದರೆ ಅನ್ನಭಾಗ್ಯ ಯೋಜನೆ ಸರ್ಕಾರದಿಂದ ಮತ್ತೊಂದು ಸಿಹಿ ಸುದ್ದಿಯನ್ನು ಸಿದ್ದರಾಮಯ್ಯನವರು ನೀಡಿದ್ದಾರೆ ಸ್ನೇಹಿತರೆ. ಈ ಒಂದು ಮಾಹಿತಿ ಏನಂತ ಸಂಪೂರ್ಣವಾಗಿ ತಿಳಿಯೋಣ ಸ್ನೇಹಿತರೆ. ಅದಕ್ಕೂ ಮೊದಲು ಸ್ನೇಹಿತರೆ, ಇನ್ನೂರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ ಐಕನ್ನ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನಾವು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಸ್ನೇಹಿತರೆ. ಈ ಒಂದು ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆಯಲ್ಲಿ ಕರ್ನಾಟಕದ ಎಲ್ಲ ಫಲಾನುಭವಿಗಳಿಗೆ ಪ್ರತಿ ತಿಂಗಳು 5 kg ಅಕ್ಕಿಯನ್ನು ನಮ್ಮ ರಾಜ್ಯದ ಜನತೆಗೆ ವಿತರಣೆ ಮಾಡಲಾಗುತ್ತಿತ್ತು. ಹಾಗೂ ಸ್ನೇಹಿತರೆ, ಇನ್ನುಳಿದ 5 kg ಅಕ್ಕಿಗೆ ನಗದು ರೂಪದಲ್ಲಿ ಸ್ನೇಹಿತರೆ ಅಂದರೆ ನಿಮಗೆ 5 kg ಅಕ್ಕಿಗೆ ಹಣವನ್ನು ನೀಡಲಾಗುತ್ತಿತ್ತು ಅಂತ CM ಸಿದ್ದರಾಮಯ್ಯವರು ತಿಳಿಸಿದ್ದಾರೆ ಸ್ನೇಹಿತರೆ. ಅದೇ ರೀತಿ ಸ್ನೇಹಿತರೆ, ಈಗ ಸದ್ಯ ಲಭ್ಯವಿರುವ ಮಾಹಿತಿ ಪ್ರಕಾರ ಸ್ನೇಹಿತರೆ ಅಂದರೆ ಈಗ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾದಂಥವರು ಸ್ನೇಹಿತರೆ ಈಗೇನಿದಾರಲ್ಲ KH ಮುನಿಯಪ್ಪನವರು ಅನ್ನಭಾಗ್ಯ ಯೋಜನೆ ಅಡಿಯ ಹಣ ಬದಲು ಪಡಿತರ ಅಂದರೆ ಚೀಟಿಗೆ ಅಂದರೆ ತಿಂಗಳು ರೇಷನನ್ನು ವಿತರಿಸಲು ಮುಂದಾಗಿದ್ದಾರೆ ಸ್ನೇಹಿತರೆ. ಅಂದರೆ ಏನಂದರೆ ಈಗ ಹಣದ ಬದಲು ಮತ್ತು 5 kg ಅಕ್ಕಿಯನ್ನು ಅಂದರೆ ರೇಷನನ್ನು ಕೊಡಲು ಈ ಒಂದು ಸರ್ಕಾರ ಮುಂದಾಗಿದೆ ಎಂದು KH ಮುನಿಯಪ್ಪ ಅವರು ತಿಳಿಸಿದ್ದಾರೆ ಸ್ನೇಹಿತರೆ. ಈ ಒಂದು ಮಾಹಿತಿ ಇಷ್ಟದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ. ಇನ್ನು ಮುಂದೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಪಡಿತರ ವಿತರಣೆ ಆಗಲಿದೆ ಸ್ನೇಹಿತರೆ. ಅಂದರೆ 10 kg ಅಕ್ಕಿಯನ್ನು ನೀಡುವ ಉದ್ದೇಶದಿಂದ ಕಾಂಗ್ರೆಸ್ ಸರ್ಕಾರ ಈ ಯೋಜನೆ ಜಾರಿಗೆ ತಂದಿತ್ತು ಸ್ನೇಹಿತರೆ. ಆದರೆ ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಅಕ್ಕಿ ಅಂದರೆ 5 kg ಅಕ್ಕಿಯನ್ನು ಕೊಟ್ಟು ಮತ್ತು ಉಳಿದ 5 kg ಹಣವನ್ನು ಎಲ್ಲ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗ್ತಿತ್ತು ಈಗಲೂ ಸ್ನೇಹಿತರೆ. ಇನ್ನು ಮುಂಚೆ ಸ್ನೇಹಿತರೆ ನಮಗೆ ಅಡುಗೆ ಮತ್ತು ಅಡುಗೆ ಮಾಡಲು ಸ್ನೇಹಿತರೆ ಎಣ್ಣೆ, ಕಾಳು, ಸಕ್ಕರೆ, ಉಪ್ಪು ಮುಂತಾದವುಗಳು ಸಿಗುತ್ತಿದ್ದು ಎಂಬುದು ನಿಮಗೆಲ್ಲ ಗೊತ್ತೇ ಇದೆ ಸ್ನೇಹಿತರೆ. ಈಗ ಕೂಡ ಆಹಾರ ಸಚಿವಾಲಯವು ಈ ಧಾನ್ಯಗಳನ್ನು ಮರು ಹಂಚಿಕೆ ಮಾಡಲು ಹಣಕಾಸು ಸಚಿವಾಲಯಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ ಸ್ನೇಹಿತರೆ ಎಂದು ತಿಳಿದು ಬಂದಿದೆ ಎಂದು KH ಮುನಿಯಪ್ಪನವರು ಸಂಪೂರ್ಣವಾಗಿ ತಿಳಿಸಿಕೊಡ್ತಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಧಾನ್ಯಗಳ ವಿತರಣೆಯನ್ನು ಅಕ್ಟೋಬರ್ 1ರಿಂದ ನಡೆಸಲು ನಿರ್ಧರಿಸಿದ ಸ್ನೇಹಿತರೆ. ಅಂದರೆ ಅಕ್ಟೋಬರ್ 1ರಿಂದ ಈ ಒಂದು 10 kg ಅಕ್ಕಿ ಮತ್ತು ಸ್ನೇಹಿತರೆ ಏನಿದೆಯಲ್ಲ ಈ ಒಂದು ಎಣ್ಣೆ ಮತ್ತು ಉಪ್ಪು ಇದೇನಿದೆಯಲ್ಲ ಬೇಳೆ ಮತ್ತು ಇದನ್ನೆಲ್ಲ ಕೊಡಲು ಈ ಒಂದು ಸರ್ಕಾರ ನಿರ್ಧರಿಸಿದ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆ ಬಗ್ಗೆ ಸಚಿವರು ಸ್ಪಷ್ಟನೆ ನೀಡಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಕೇಂದ್ರ ಸರ್ಕಾರ ನೀಡುವ 5 kg ಅಕ್ಕಿ ಜನತೆಗೆ ಸ್ನೇಹಿತರೆ. ರಾಜ್ಯ ಸರ್ಕಾರ 5 kg ಅಕ್ಕಿಯ ಬದಲು 34 ರೂಪಾಯಿರಂತೆ ಪ್ರತಿ 5 kgಗೆ ಅಕ್ಕಿಗೆ 170 ನೀಡುತ್ತಿದೆ ಸ್ನೇಹಿತರೆ. ಹಾಗಾಗಿ ಕೇಂದ್ರ ಸರ್ಕಾರ ಒಪ್ಪಿದಂತೆ ಪ್ರತಿ kg ಅಕ್ಕಿಗೆ 34 ರೂಪಾಯಿದಂತೆ ಅಕ್ಕಿಯನ್ನು ನೀಡಲಿದ್ದು ಅಕ್ಕಿ ಹಣವನ್ನು ನೀಡುತ್ತಿತ್ತು ಸ್ನೇಹಿತರೆ. ಈಗ ರಾಜ್ಯ ಸರ್ಕಾರ 5 kg ಅಕ್ಕಿ ಮತ್ತು ಖಾತರಿ ನೀಡಲಿದೆ ಸ್ನೇಹಿತರೆ. ಮತ್ತು ಅಕ್ಟೋಬರ್ 1ರಿಂದ ತಿಂಗಳಿಗೆ 10 kg ಅಕ್ಕಿಯನ್ನು ನ್ಯಾಯಬೆಲೆ ಅಂಗಡಿಯ ಮೂಲಕ ಪಡೆಯಬೇಕೆಂದು ಸಚಿವರು ತಿಳಿಸಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಆಹಾರ ಸಚಿವ KH ಮುನಿಯಪ್ಪನವರು ಪ್ರಸ್ತಾಪಿಸಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಅಡುಗೆ ಎಣ್ಣೆ ಮತ್ತು ಸಕ್ಕರೆ, ಖಾರ ಇತ್ಯಾದಿ ದಿನನಿತ್ಯ ಸ್ನೇಹಿತರೆ ಬಳಸುವ ವಸ್ತುಗಳನ್ನು
ವಿತರಿಸಲಾಗುತ್ತದೆ ಎಂದು ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ ಐಕನ್ನ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಏಕೆಂದರೆ ಇದೇ ರೀತಿ ಸ್ನೇಹಿತರೆ ಹೊಸ ವಿಡಿಯೋಗಳು ನಿಮಗೆ ಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸ್ನೇಹಿತರೆ ಮತ್ತು ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಒಂದು ವಿಡಿಯೋಗೆ ನೀವು ಲೈಕ್ ಕೊಟ್ಟಿದ್ದಿಲ್ಲ ಅಂದರೆ ಕಡ್ಡಾಯವಾಗಿ ಲೈಕ್ ಮಾಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಸರ್ಕಾರ ಏನು ಮಾಡಿದೆ ಅಂದರೆ ರಾಜ್ಯ ಸರ್ಕಾರ ಸ್ನೇಹಿತರೆ ಈಗ ಅಂದರೆ ಈಗ ಒಂದು ಪಡಿತರ ಚೀಟಿಗೆ 10 kg ಅಕ್ಕಿಯನ್ನು ನ್ಯಾಯಬೆಲೆ ಅಂಗಡಿ ಮೂಲಕ ಪಡೆಯಬೇಕು ಎಂದು ಆಹಾರ ಸಚಿವ KH ಮುನಿಯಪ್ಪನವರು ತಿಳಿಸಿದ್ದಾರೆ ಸ್ನೇಹಿತರೆ. ಈ ಒಂದು ಅಕ್ಟೋಬರ್ 1ರಿಂದ ಎಲ್ಲ ಫಲಾನುಭವಿಗಳು ಜನತೆಗೆ ಸ್ನೇಹಿತರೆ ಪಡಿತರ ಚೀಟಿಯ ರೂಪದಲ್ಲಿ ವಿತರಿಸಲಾಗುವುದು ಎಂದು ಅನ್ನಭಾಗ್ಯ ಯೋಜನೆ ಎಲ್ಲ ಲಾಭಾರ್ಥಿಗಳಿಗೆ ಇದೊಂದು ಸಂತಸ ಸುದ್ದಿಯನ್ನು ಹೇಳಬಹುದು ಎಂದು ಈಗೇನಿದಾರಲ್ಲ KH ಮುನಿಯಪ್ಪನವರು ತಿಳಿಸಿದ್ದಾರೆ ಸ್ನೇಹಿತರೆ. ಅದೇ ರೀತಿ ಸ್ನೇಹಿತರೆ, ಈ ಕಾಳು ತಿನಿಸುಗಳನ್ನು ಸರ್ಕಾರ ನೀಡಲೇಬೇಕು ಎಂದು ಅಕ್ಟೋಬರ್ 1ರಿಂದ ಈ ಯೋಜನೆ ಜಾರಿ ಮಾಡಿದ್ದಾರೆ ಸ್ನೇಹಿತರೆ. ಈ ಒಂದು ಯೋಜನೆ KH ಮುನಿಯಪ್ಪನವರು ಜಾರಿ ಮಾಡಿದ್ದಾರೆ. ಅದೇ ರೀತಿ ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ ಸ್ನೇಹಿತರೆ. ಇನ್ನು ಮುಂದೆ 5 kg ಅಕ್ಕಿ ಬದಲು ಮತ್ತು ಸ್ನೇಹಿತರೆ ಇನ್ನೂ 5 kg ಅಕ್ಕಿಯನ್ನು ಕೊಡುತ್ತೇವೆ ಎಂದು ರಾಜ್ಯ ಸರ್ಕಾರದ ನಮ್ಮ ಈಗ ಮುಖ್ಯಮಂತ್ರಿ ಆದಂಥವರು CM ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ ಸ್ನೇಹಿತರೆ. ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ. ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ, ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.